ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಪಂಪ ರಾಮಾಯಣದ 11ನೇ ಅಧ್ಯಾಯ ಲಂಕಾ ದಹನದ ಕಥಾಭಾಗವನ್ನು ಕೇಳ್ತಾ ಇದ್ವಿ. ಕತೆ ಎಲ್ಲಿವರೆಗೂ ಆಗಿತ್ತು ಅಂತಂದರೆ, ಪ್ರಮದವನದಲ್ಲಿ ಸೆರೆಯಲ್ಲಿಟ್ಟಿರುವಂತಹ ಸೀತೆಯನ್ನು ನೋಡೋದಕ್ಕೆ ಹನುಮ ಬಂದಿದ್ದಾನಲ್ವಾ. ಅಲ್ಲಿರುವಂಥ ಸ್ತ್ರೀಯರ ಮಧ್ಯೆ ಸೀತೆ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಆಕೆಯ ಸ್ಥಿತಿಯನ್ನು ನೋಡಿ ತುಂಬ ಮರುಕವನ್ನು ವ್ಯಕ್ತಪಡಿಸ್ತಾನೆ. ಒಳ್ಳೆ ಜೇನು ಹುಳುಗಳ ಥರ ಅನೇಕ ರಾಣಿಯರು ಮಂಡೋದರಿಯನ್ನು ಸೇರಿಸ್ಕೊಂಡು ಅವಳಿಗೆ ರಾವಣನನ್ನು ಒಪ್ಕೋ ಅಂತ ಒತ್ತಾಯ ಪಡಿಸ್ತಾ ಇದ್ದಾರೆ. ಆದರೆ ಅವ್ರು ಯಾರ ಮಾತಿಗೂ ಕಿವಿನೇ ಕೊಡ್ದರೇನೆ ತುಂಬ ದುಃಖಿತಳಾಗಿ ಸೀತೆ ಕೂತ್ಕೊಂಡಿದ್ದಾಳೆ. ಈಗ ಆಕೆ ಇರೋ ಕಡೆನೇ ಹನುಮನು ಬಂದಿದ್ದಾನಲ್ವಾ, ಅವನು ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ಸದ್ಯದಲ್ಲಿ ಅದೃಶ್ಯನಾಗಿ ಯಾರಿಗೂ ಕಾಣದಂತಹ ಸ್ಥಿತಿಯಲ್ಲಿ ಜಾನಕಿಯ ಬಳಿಗೆ ಬಂದು ಅವಳ ಕೈಗೆ ರಾಮ ಕೊಟ್ಟಿರುವಂಥ ಮುದ್ರಿಕೆಯನ್ನು ಕೊಟ್ಟು ತಲೆಬಾಗಿ ನಮಸ್ಕರಿಸ್ತಾನೆ. ಸೀತೆ ಈಗ ಆ ಮುದ್ರಿಕೆಯ ಗುರುತನ್ನು ಹಚ್ಚಿ ಇದು ನನ್ನ ರಾಮಂದೆ ಅಂತ ತುಂಬಾ ಖುಷಿ ಪಡ್ತಾಳೆ. ಆಕೆ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತೆ. ತನ್ನ ಪತಿ ಕ್ಷೇಮವಾಗಿದ್ದಾರಲ್ಲ ಅಂತ ತುಂಬಾ ಹರ್ಷವನ್ನು ವ್ಯಕ್ತಪಡಿಸ್ತಾಳೆ. ನೋಡಿ, ಇವಳು ಖುಷಿ ಪಡ್ತಾ ಇರೋದು ಆ ಮುದ್ರಿಕೆಯನ್ನು ನೋಡಿ, ತನ್ನ ಪತಿಯ ಗುರುತನ್ನು ಕಂಡು ತುಂಬಾ ಹರ್ಷಿತಳಾಗಿದ್ದಾಳೆ. ಆದರೆ ಸೀತೆ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಏನು ಅಂತಂದರೆ, ಮಂಡೋದರಿ ಮೊದಲಾಗಿರುವಂತಹ ಆ ಕೇಚರ ಕಾಂತೆಯರು ರಾವಣನನ್ನು ಬಹುಶಃ ಒಪ್ಕೊಂಡಿರ್ಬೇಕೇನೋ, ಅದಕ್ಕೋಸ್ಕರ ಇವಳು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಒಳಗೊಳಗಡೆ ಮಾತಾಡ್ಕೊತಾ ಇರ್ತಾರೆ. ಅವ್ರು ಆಡ್ತಾ ಇರೋಂಥ ಈ ಮಾತುಗಳು ಸೀತೆಯ ಕಿವಿಗೆ ಬೀಳುತ್ತಲ್ವ. ಆಕೆ ಈಗ ಮಾತಾಡ್ತಾಳೆ, ಪತಿವ್ರತೆ ಎಲ್ಲದವಳು ಹೇಗೆ ಕುಲವಧುವಾಗಲು ಸಾಧ್ಯ? ತನಗೆ ಪರಪುರುಷನು ಸೋದರ ಸಮಾನನು. ನಿಮ್ಮಂಥವರು ಇಂತಹ ಮಾತುಗಳನ್ನಾಡಬಹುದೇ? ಅಲ್ಲದೆ ರಾಮನ ಸಂದೇಶವನ್ನು ತಂದಿರುವಂಥ ದೂತನನ್ನು ನೋಡಿ ನನಗೆ ಇಷ್ಟೊಂದು ಖುಷಿಯಾಗಿದೆ ಅಂತ ವಿವರಿಸಿ ಹೇಳ್ತಾಳೆ. ಯಾರಿಗೆ? ಮಂಡೋದರಿ ಹಾಗೆ ಮಿಕ್ಕಂತಹ ರಾಣಿಯರಿಗೆ. ಸೀತೆ ಮಾತು ಕೇಳಿ ಅವರು ಅಲ್ಲೇ ಅಕ್ಕಪಕ್ಕ ಎಲ್ಲ ಹುಡುಕಾಡ್ತಾರೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಯಾಕೆ ಹೇಳಿ? ಹನುಮಂತ ಅದೃಶ್ಯನಾಗಿ ಬಂದಿರೋದಲ್ವಾ, ಹಾಗಾಗಿ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಏನು, ಮಾನವರು ಈ ಸಮುದ್ರ ದಾಟಿ ಬರಬಲ್ಲರೆ? ಅವರಿಗೆ ಲಂಕೆಯ ವಜ್ರಕೋಟೆಯನ್ನು ಭೇದಿಸಲು ಶಕ್ಯವೇ? ಯಾವುದೋ ಕರ್ಣಪಿಶಾಚ ಈ ರೀತಿ ಸುಳ್ಳು ಸುದ್ದಿಯನ್ನು ಹೇಳಿರಬೇಕು. ಆದ್ದರಿಂದಲೇ ಸೀತೆಯ ಮನಸ್ಸು ವಿಕಾರಗೊಂಡು ಇಂತಹ ಕುಹಕ ಮಾತುಗಳನ್ನು ಆಡ್ತಾ ಇದ್ದಾಳೆ ಅಂತ ಮಂಡೋದರಿ ಚೇಷ್ಟೆ ಥರದಲ್ಲಿ ಮಾತಾಡ್ಬಿಡ್ತಾಳೆ. ಮಂಡೋದರಿ ಇಂಥ ಮಾತುಗಳನ್ನ ಆಡಿದ್ರೂ ಕೂಡ ಸೀತೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡದೆ ಹನುಮಂತನನ್ನು ಕುರಿತು, ನನ್ನನ್ನು ದುಃಖ ಭಾರದಲ್ಲೇ ಮುಳುಗದಂತೆ ಈ ಶುಭ ವಾರ್ತೆಯನ್ನು ತಂದಿದ್ದರಿಂದ ನೀನು ನನಗೆ ಪ್ರಭಾಮಂಡಲನಿಗೂ ಮಿಗಿಲಾಗಿರೋಂಥ ಅಣ್ಣ. ಆದ್ದರಿಂದ ನಿನ್ನ ಕುಲಗೋತ್ರ ನಾಮಗಳನ್ನು ತಿಳಿಸು ಅಂತ ಹನುಮಂತನ ಹತ್ರ ಜಾನಕಿ ಕೇಳ್ಕೊತಾಳೆ. ಜಾನಕಿ ಮಾತು ಕೇಳಿ ಹನುಮಂತ, ನಾನಿಲ್ಲಿ ಅದೃಶ್ಯನಾಗಿರೋದ್ರಿಂದ ಈ ಗೊಂದಲ ಉಂಟಾಗಿದೆ ಅಂತ ಅಂದ್ಕೊಂಡು ತನ್ನ ನಿಜ ಸ್ವರೂಪವನ್ನು ಅವ್ರ ಮುಂದೆ ಪ್ರಕಟಗೊಳಿಸ್ತಾನೆ. ವಾನರ ರೂಪದ ಈ ಹನುಮಂತನ ನಿಜ ಸ್ವರೂಪವನ್ನು ನೋಡಿದಂತಹ ಅಂತಃಪುರ ಸ್ತ್ರೀಯರು ಹೆದರುಕೊಂಡು ಸೀತೆಯ ಮೊರೆಯನ್ನು ಹೋಗ್ತಾರೆ. ಅವ್ರ ಹಿಂದೆ ಅಡಗಿ ಕುತ್ಕೊತಾರೆ. ಈ ವಾನರ ನಮ್ಗೆ ಎಂಥ ಕಷ್ಟ ಕೊಡ್ತಾನೋ ಅಂತ ತುಂಬ ಭಯಭೀತರಾಗಿ ಅಂತಃಪುರ ಸ್ತ್ರೀಯರೆಲ್ಲ ಸೀತೆಯ ಹಿಂದೆ ಹೋಗಿ ಅಡಗಿ ಕುತ್ಕೊತಾರೆ. ಆದರೆ ಸೀತೆ ಮಾತ್ರ ಇವನನ್ನು ಕಂಡು ಅತ್ಯಂತ ಪ್ರಸನ್ನಳಾಗಿ ಹಸನ್ಮುಖಿಯಾಗಿ ಈತ ಏನು ಹೇಳ್ತಾನೋ ನೋಡೋಣ ಅಂತ ಕಾಯ್ತಾ ಇದ್ದಾಳೆ. ಈಗ ಆಂಜನೇಯ ಸೀತೆಗೆ ನಮಸ್ಕಾರವನ್ನು ಮಾಡಿ ತನ್ನ ಪೂರ್ವ ಫಲಗಳನ್ನು ಹೇಳೋದಕ್ಕೆ ಮುಂದಾಗ್ತಾನೆ. ತಾಯಿ, ನನ್ನ ತಂದೆ ಕೇಶರ ವಲ್ಲಭನಾದ ಪವನಂಜಯ, ತಾಯಿ ಮಹಾಸತಿ ಅಂಜನೆ. ನನ್ನ ಹೆಸರು ಹನುಮಂತ. ಜಗತ್ಪತಿ ಶ್ರೀರಾಮನು ಹೇಳಿದ ಸೀತೆಯ ಸುಚರಿತೆಯನ್ನು ಕೇಳಿ ನಾನಿಲ್ಲಿಗೆ ಬಂದಿದ್ದೇನೆ. ರಘುವೀರನು ನಿಮ್ಮನ್ನು ಕಾಣದೆ ತುಂಬನೇ ದುಃಖಿತರಾಗಿದ್ದಾರೆ. ಹನುಮ ಇಷ್ಟು ಹೇಳಿ ಆಕೆಗೆ ಮತ್ತಷ್ಟು ವಿವರಗಳನ್ನ ಹೇಳ್ತಾನೆ. ಯಾಕಂದರೆ ಆತ ಯಾರೋ ಅನ್ನೋದು ನೀಟಾಗಿ ಅವಳಿಗೆ ಮನದಟ್ಟಾಗಲಿ ಅನ್ನೋ ಕಾರಣಕ್ಕೆ. ಸ್ವತಃ ಶ್ರೀರಾಮನೇ ಹೇಳಿರುವಂತಹ ವನವಾಸದ ಅನೇಕ ಸಂಗತಿಗಳನ್ನು ಸೀತೆ ಮುಂದೆ ಹೇಳ್ತಾರೆ. ಇದರಿಂದ ಸೀತೆಗೆ ಅವನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಉಂಟಾಗುತ್ತೆ. ಅವನು ಸಮುದ್ರ ದಾಟಿದಂತಹ ಪರಿ, ದುರ್ಲಂಘವಾದ ಲಂಕೆಯನ್ನು ಹೊಕ್ಕ ಬಗೆ, ಅವನಿಗೆ ರಾಮನ ಪರಿಚಯವಾದಂತಹ ರೀತಿ, ಇವುಗಳನ್ನ ಸವಿವರವಾಗಿ ಸೀತೆ ಮುಂದೆ ಹೇಳ್ತಾನೆ. ಇಷ್ಟು ಹೇಳಿ ಸುಮ್ಮನಾಗಲಿಲ್ಲ. ಸೀತೆಯ ಮನದ ಇಂಗಿತವನ್ನು ಅರ್ಥ ಮಾಡ್ಕೊಂಡಂಥ ಆಂಜನೇಯ ಆಕೆ ಬಿಟ್ಟು ಬಂದಾಗಿಂದ ಏನೆಲ್ಲ ಘಟನಾವಳಿ ನಡೀತಲ್ವ ಶ್ರೀರಾಮನ ಬಾಳಲ್ಲಿ, ಅದೆಲ್ಲವನ್ನ ವಿವರವಾಗಿ ಹೇಳ್ತಾನೆ. ಎಲ್ಲಿಂದ ಆರಂಭ ಮಾಡ್ದ ನೋಡಿ. ದಶಮುಖನ ತಂಗಿ ಚಂದ್ರನಕಿಯ ಮಗನಾಗಿರುವಂಥ ಶಂಭುಕನನ್ನು ಲಕ್ಷ್ಮಣ ಕೊಂದದ್ದು, ಅದರಿಂದ ದುಃಖ ಕೋಪಗಳಿಂದ ಗಂಡನಿಗೆ ಚಂದ್ರನಕಿ ದೂರು ಕೊಟ್ಟದ್ದು, ಅವರ ಜೊತೆ ಲಕ್ಷ್ಮಣ ಯುದ್ಧ ಮಾಡಬೇಕಾದ್ರೆ ಅದನ್ನು ನೋಡಬೇಕು ಅಂತ ಬಂದಿರುವಂಥ ರಾವಣ ಸೀತೆಯ ಸೌಂದರ್ಯಕ್ಕೆ ಮನಸೋತಿದ್ದು, ರಾಮನಿಂದ ಸೀತೆಯನ್ನು ದೂರ ಮಾಡಿದ್ದು, ಆನಂತರ ಆಕೆಯನ್ನು ಅಪಹರಣ ಮಾಡಿದ್ದು, ರಾಮ ಲಕ್ಷ್ಮಣರು ಈಕೆಯ ಅಗಲಿಕೆಯಿಂದ ವಿಷಣ್ಣರಾಗಿರುವುದು, ಆಗ ಶರಣಾಗತ ವಿರಾದಿತನು ಅವರನ್ನು ಪಾತಾಳ ಲಂಕೆಗೆ ಕರೆದೊಯ್ದು ಹುಡುಕಿಸುವ ಪ್ರಯತ್ನ ಮಾಡಿದ್ದು, ಅಷ್ಟರಲ್ಲಿ ಮಾಯಾ ಸುಗ್ರೀವನ ಕಟದಿಂದ ಬೇಸತ್ತ ಸುಗ್ರೀವನು ರಾಮನನ್ನು ಕಂಡು ತನ್ನ ಅಳಲನ್ನು ಹೇಳಿಕೊಂಡದ್ದು, ಮಾಯಾ ಸುಗ್ರೀವನನ್ನು ಕೊಂದು ವಾನರ ಧ್ವಜ ಕುಲಕ್ಕೆ ಅಂಟಿದ್ದ ಅಪಮಾನವನ್ನು ಕಳೆದ ರಾಮನಿಗೆ ವಿದ್ಯಾಧರರೆಲ್ಲರೂ ಬಂಟರಾದದ್ದು, ರತ್ನಜಟಿಯಿಂದ ಸೀತೆಯ ವಿಷಯ ತಿಳಿದದ್ದು, ನಂತರ ತನ್ನನ್ನು ಕಿಷ್ಕಿಂಧಾಪುರಕ್ಕೆ ಬರಮಾಡಿಕೊಂಡು ಇಲ್ಲಿಗೆ ಕಳಿಸಿದ್ದಾರೆ ಅಂತ ಎಲ್ಲವನ್ನೂ ಯಾವೊಂದು ವಿಷಯವನ್ನು ಬಿಡದೆ ಸವಿವರವಾಗಿ ಸೀತೆಯ ಮುಂದೆ ಹೇಳ್ತಾನೆ.
ಇವನ ಈ ಮಾತುಗಳಿಂದ ಸೀತೆಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಹಾಗೆ ಸ್ವಲ್ಪ ಖುಷಿ ಆಗ್ತಾಳೆ. ಯಾಕಂದರೆ ಇನ್ನೇನು ನಾನು ನನ್ನ ಪ್ರಾಣಕಾಂತ ರಾಮನನ್ನು ಸೇರ್ತೀನಲ್ವ ಅಂತ ತುಂಬಾ ಖುಷಿ ಪಟ್ಕೊತಾಳೆ. ಈಗ ಮತ್ತೆ ಸೀತೆ ಮಾತಾಡ್ತಾಳೆ. ಆಂಜನೇಯನಂತಹ ಏಕಾಂಗ ವೀರರು, ಧುರೀಣರು, ಬಹುವಿದ್ಯಾ ಪರಮೇಶ್ವರರು ರಾವಣನ ಬಳಿ ಎಷ್ಟು ಮಂದಿ ಇದ್ದಾರೆ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಅಲ್ಲೇ ಇದ್ದಂಥ ಮಂಡೋದರಿ ಉತ್ತರ ಕೊಡ್ತಾಳೆ ನೋಡಿ. ವಿದ್ಯೆ ಕೀರ್ತಿಗಳಲ್ಲಿ ಅವನ ಸಮಾನರು ನೂತನ ಪುರಾತನಗಳಲ್ಲಾಗಲಿ 3 ಲೋಕಗಳಲ್ಲಾಗಲಿ ಯಾರೂ ಇಲ್ಲ ಅಂತ ಈ ಹನುಮನನ್ನು ಹೊಗಳಿ ಮಂಡೋದರಿ ಮಾತಾಡ್ತಾಳೆ. ಇವನ ಪರಾಕ್ರಮವನ್ನು ವರ್ಣನೆ ಮಾಡೋದಕ್ಕೆ ಒಮ್ಮೆ ದಶಾನನನ್ನು ರಣದಲ್ಲಿ ಎದುರಿಸಿದಂತಹ ವರುಣನನ್ನು ಸೋಲಿಸಿದ್ದಕ್ಕಾಗಿ ಆಂಜನೇಯನಿಗೆ ರಾವಣ ತನ್ನ ತಂಗಿ ಚಂದ್ರನಕಿಯ ಮಗಳಾಗಿರುವಂತಹ ಅನಂಗ ಪುಷ್ಪೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆಗಿನಿಂದ ಇವನನ್ನು ತನ್ನ ಆಪ್ತರಲ್ಲೊಬ್ಬ ಅಂತ ರಾವಣ ಬಗೆದಿದ್ದ. ಆದರೆ ಇವನು ಪಾಳಿಗೆ ತಪ್ಪಿ ರಾವಣನನ್ನು ಬಿಟ್ಟು ಭೂಚರರ ಸೇವಕನಾಗಿದ್ದಾನೆ. ಅದೊಂದಿಲ್ಲದಿದ್ದರೆ ಇವನಿಗೆ ಸಮರಾದವರು ಬೇರೆ ಯಾರಿದ್ದಾರೆ ಅಂತ ಉದ್ಗರಿಸಿ ಹನುಮನನ್ನು ಹೊಗಳಿ ಮತ್ತೆ ತನ್ನ ಪತಿ ರಾವಣನ ಪಾಳ್ಯಕ್ಕೆ ಬರಲಿ ಅಂತ ಮನವೊಲಿಸುವಂಥ ಮಾತುಗಳನ್ನ ಆಡ್ತಾ ಇದ್ದಾಳೆ. ಮಂಡೋದರಿಯ ಈ ಮಾತುಗಳನ್ನ ಕೇಳಿದಂತಹ ಮಾರುತಿ ಅಥವಾ ಹನುಮಂತ ತನ್ನ ಕುಲಕ್ಕೆ ರಾಮನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆ ತೋರಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ದಶವದನನು ನನ್ನ ಕುಲಕ್ಕೆ ಕಳಂಕ ತಟ್ಟುವಂತೆ ಸದ್ಗತಿಯೇ ದೂರಾಗುವಂತೆ ಮಾಡಿದ ಪೊಲ್ಲಮ್ಮೆಯನ್ನು ಕಳೆಯಲು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಉತ್ತರವನ್ನು ಕೊಡ್ತಾನೆ. ಇದರಿಂದ ಮಂಡೋದರಿಗೆ ಬೇಜಾರಾದರೂ ಕೂಡ ಅವಳಲ್ಲಿ ಕೋಪ ಎದ್ದು ಕಾಣುತ್ತೆ. ಕೋಪದಿಂದ ಅವಳು, ನೀವೇನಾದರೂ ಹಿಂಗೆ ಮಾಡಿದ್ರೆ ನನ್ನ ಪತಿಯಾಗಿರುವಂಥ ದಶಕಂಠ ಹನುಮ ಸುಗ್ರೀವರನ್ನು ಕೊಲ್ಲದೆ ಬಿಡೋದೇ ಇಲ್ಲ ಅಂತ ತುಂಬ ಕೋಪದಲ್ಲಿ ಮಾತಾಡ್ತಾಳೆ. ಮಂಡೋದರಿಯ ಈ ಮಾತು ಕೇಳಿ ಸೀತೆಗೂ ಕೂಡ ತುಂಬಾ ಕೋಪ ಬರುತ್ತೆ. ಅವಳಲ್ಲೇ ಒಂದು ಪ್ರತಿಜ್ಞೆಯನ್ನು ಮಾಡ್ತಾಳೆ. ಯಾರು? ಸೀತೆ. ರಾಮ ಲಕ್ಷ್ಮಣರು ಇನ್ನು 28 ದಿವಸಗಳ ಒಳಗಾಗಿ ಕಡಲನ್ನು ದಾಟಿ ಬಂದು ಜಗತ್ರಯ ಕಂಟಕನನ್ನು ಕೊಂದು ಮಂಡೋದರಿಗೆ ಅಪಾರವಾದಂತಹ ಅಳಲನ್ನು ಉಂಟು ಮಾಡೇ ಮಾಡ್ತಾರೆ ಅಂತ ಹೇಳ್ತಾಳೆ. ಈ ಮಾತುಗಳಿಗೆ ಮಂಡೋದರಿಗೆ ತುಂಬಾ ಸಂಕಟ ಆಗುತ್ತೆ. ತನ್ನ ಪತಿಯ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾಳಲ್ಲ ಈ ಸೀತೆ ಅಂದ್ಕೊಂಡು ಅವಳ ಮೇಲೆ ಅತ್ಯಂತ ಕುಪಿತಳಾಗಿ ಒಳ್ಳೆ ಚಂಡಿಕೆಯ ಅವತಾರವನ್ನು ತಾಳಿ ಸೀತೆ ಮೇಲೆ ಆಕ್ರಮಣ ಮಾಡೋದಕ್ಕೆ ಅಂತ ಬರ್ತಾಳೆ. ಆದರೆ ಅಲ್ಲೇ ಇದ್ದಂಥ ಹನುಮ ಅಡ್ಡ ಬಂದ್ಬಿಡ್ತಾನಲ್ವ. ಆಕೆ ಏನು ಮಾಡೋಕ್ಕಾಗ್ದಲೇ ರಾವಣ ಇದ್ದಂಥ ಜಾಗಕ್ಕೆ ಇವಾಗ ಮಂಡೋದರಿ ಓಡ್ತಾ ಇದ್ದಾಳೆ. ಏನು ಕೇಳಿ ಈ ವಿಷಯವನ್ನೆಲ್ಲ ತನ್ನ ಪತಿಗೆ ಹೇಳಬೇಕಲ್ವಾ, ಅದಕ್ಕೋಸ್ಕರ ಅವಳು ಹೋದ್ಲಿ. ಇವಾಗ ಇತ್ತ ಹನುಮಂತ ಸೀತೆ ಪಾಪ 11 ದಿವಸಗಳಿಂದಲೂ ಉಪವಾಸ ಇದ್ಲಲ್ವಾ, ಪತಿಯ ವಿಷಯವನ್ನು ತಿಳಿಯೋದಲ್ಲೇ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದ್ಲಲ್ವಾ. ಈಗ ವಿಷಯ ಗೊತ್ತಾಯ್ತಲ್ವಾ. ಹನುಮಂತ ಏನು ಮಾಡ್ತಾನೆ, ಅವಳಿಗೋಸ್ಕರ ಬೋನವನ್ನು ತರಿಸ್ತಾನೆ. ಅಂದರೆ ಊಟ, ಆಹಾರ. ಬೋನ ಅಂದರೆ ಆಹಾರ ಅಥವಾ ಅನ್ನವನ್ನು ತರಿಸ್ತಾನೆ. ಸುಚರಿತೆಯ ಸೀತೆ ಪಂಚಪರಮೇಷ್ಠಿಗಳನ್ನು ಧ್ಯಾನಿಸಿ ಮನಸ್ಸಿನಲ್ಲಿಯೇ ಬಹಳ ಭಕ್ತಿಯಿಂದ ಮುನಿಗಳಿಗೂ ಕೂಡ ಅನ್ನವನ್ನು ಇತ್ತು ತಾನೂ ಕೂಡ ಅನ್ನವನ್ನು ಸೇವಿಸ್ತಾಳೆ. ಊಟ ಆದಮೇಲೆ ಹನುಮಂತ ಕೈ ಮುಗಿದು ಜಾನಕಿ ಹತ್ರ ಮಾತಾಡ್ತಾನೆ. ಅಮ್ಮ, ರಾಘವ ಇರುವಂತಹ ಪ್ರದೇಶಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ, ಸಿದ್ಧರಾಗಿ ಅಂತ ಕೇಳ್ತಾನೆ. ಹನುಮನ ಈ ಮಾತಿಗೆ ಸೀತೆ ಒಪ್ಕೊಳ್ಳೋದಿಲ್ಲ. ಯಾಕಂತಂದರೆ ರಾಮನ ಆಜ್ಞೆ ಇಲ್ಲದೆ ನಾನು ಬರುವವಳಲ್ಲ. ಆದ್ದರಿಂದ ನನ್ನ ಈ ಸ್ಥಿತಿಯನ್ನು ರಾಘವನಿಗೆ ನೀನು ಹೋಗಿ ಹೇಳು. ತಡ ಮಾಡಬೇಡ, ಈ ರಾವಣ ನಿನಗೇನಾದರೂ ಅಪಾಯ ಮಾಡಬಹುದು, ಇಲ್ಲಿಂದ ಹೊರಡು ಅಂತ ಜಾನಕಿ ಹನುಮಂತನಿಗೆ ಹೇಳಿ ಗುರುತಿಗೋಸ್ಕರ ರಾಮನಿಗೆ ಕೊಡೋದಕ್ಕೆ ಅಂತ ಒಂದು ಚೂಡರತ್ನವನ್ನು ಕಳಿಸಿ ಕೊಡ್ತಾಳೆ. ಹನುಮಂತ ಅದನ್ನು ಇಸ್ಕೊಂಡು ಸೀತೆಯಿಂದ ಬೀಳ್ಕೊಂಡು ಅಲ್ಲಿಂದ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಹನುಮ ಈಗ ವಾಪಸ್ ಹೋಗಬೇಕಾದ್ರೆ ಅವನ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತೆ. ಅದೇನು ಅಂತಂದರೆ, ತಾನು ಇಲ್ಲಿಗೆ ಬಂದುದು ಯಾರಿಗೂ ಗೊತ್ತಾಗದಿದ್ದರೆ ನನ್ನ ಬಾಹುಗಳಿಗೆ ಮಾಡಿದಂತಹ ಅಪಚಾರವಲ್ಲವೇ? ಹಾಗಾಗಿ ಕಡರನ್ನು ಕೊಂದು ಪುರದ ಉದ್ಯಾನವನ್ನು ಕಿತ್ತು ಊರನ್ನು ಸುಟ್ಟು ದಶಮುಖನಿಗೆ ನಾನು ಬಂದಿರೋದನ್ನು ತಿಳಿಸ್ಬೇಕು. ನಂತರ ಹೋಗಿ ರಾಮನಿಗೆ ವಿಷಯವನ್ನೆಲ್ಲ ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ. ಇನ್ನು ಆ ಕಡೆ ಮಂಡೋದರಿ ಸೀತೆಯ ಮಾತುಗಳಿಂದ ತುಂಬಾ ಕುಪಿತಳಾಗಿ ರಾವಣನ ಹತ್ರ ಹೋದ್ಲಲ್ವಾ. ತನ್ನ ಪತಿಯ ಹತ್ರ ಬಂದ್ಬಿಟ್ಟು ರಾಮನು ಸುಗ್ರೀವನ ಸಹಾಯದಿಂದ ಸೀತೆಯ ವಿಷಯವನ್ನು ತಿಳ್ಕೊಬೇಕು ಅಂತ ಹನುಮನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಅವನೀಗ ಪ್ರಮದವನದಲ್ಲಿ ಸೀತೆಯ ಬಳಿಯೇ ಇದ್ದಾನೆ ಅಂತ ಹೇಳ್ತಾಳೆ. ಮಂಡೋದರಿ ಮಾತು ಕೇಳಿ, ಅದರಲ್ಲೂ ಹನುಮ ಇಲ್ಲಿಗೆ ಬಂದಿರೋದು ಕೇಳಿ ರಾವಣನಿಗೆ ಅತ್ಯಂತ ಕೋಪ ಬರುತ್ತೆ. ಅಲ್ಲೇ ಇದ್ದಂತಹ ರಾಕ್ಷಸ ಸೇವಕರನ್ನು ಕರೆದುಬಿಟ್ಟು ಆ ಹನುಮನನ್ನು ಕೊಂದು ಬನ್ನಿ ಅಂತ ಆಜ್ಞೆಯನ್ನು ಮಾಡಿಬಿಡ್ತಾನೆ. ಯಾರು? ರಾವಣ. ಇಲ್ಲಿ ಈ ರಾಕ್ಷಸರಿಗೆ ಸಮರ ಕ್ರೀಡೆಗೆ ಅವಕಾಶ ಆಯ್ತಲ್ಲ ಅಂತ ತುಂಬಾ ಖುಷಿಯಿಂದ ಅಲ್ಲಿಂದ ಹೊರಡ್ತಾರೆ. ಆದರೆ ಅಲ್ಲಿ ಆ ಕಡೆ ಹನುಮ ಈ ಧನುಜರನ್ನು ಕೊಲ್ಲುವ, ಧನುಜರು ಅಂದರೆ ರಾಕ್ಷಸರು ಅಂತ ಅರ್ಥ, ಈ ರಾಕ್ಷಸರನ್ನು ಕೊಲ್ಲುವ ಹಾಗೂ ಮರಗಳನ್ನು ಕಿತ್ತು ಮೋದಗೊಳ್ಳುವ ಆಸೆಗಳನ್ನು ತೀರಿಸಿಕೊಳ್ಳುವಂಥ ಅವಕಾಶ ಒಟ್ಟಿಗೆ ಒದಗ್ತು ಅಂತ ಹನುಮ ಅಶೋಕದ ಹೆಮ್ಮರಗಳನ್ನು ಕಿತ್ತು ಅವ್ರ ಮೇಲೆ ಬಿಸಾಕ್ತಾ ಇರ್ತಾನೆ. ಕೆಂಪು ಚಿಗುರಿನ ಜೊತೆಗೆ ಬಿದ್ದಂತಹ ಅಶೋಕ ವೃಕ್ಷಗಳಂತೆ ಧನುಜರು, ಆ ರಾಕ್ಷಸರು ರಕ್ತಸಿಕ್ತವಾಗಿ ಕೆಳಗಡೆ ಬಿದ್ದೋಗ್ತಿರ್ತಾರೆ. ಹನುಮನ ದಾಳಿಯನ್ನು ಎದುರಿಸೋದಕ್ಕೆ ಯಾವ ರಾಕ್ಷಸ ಕೂಡ ಮುಂದೆ ಬರೋದಿಲ್ಲ. ಅಷ್ಟು ಭಯಂಕರವಾಗಿ ಅಲ್ಲೆಲ್ಲ ಧ್ವಂಸ ಮಾಡ್ತಾ ಇರ್ತಾನೆ. ಫುಲ್ಲು ವನ ಎಲ್ಲ ನಾಶ ಆಗ್ಬಿಟ್ಟಿದೆ. ಇವಾಗ ರಾಕ್ಷಸರು ಕೂಡ ಸತ್ತು ಬಿದ್ದಿದ್ದಾರೆ. ಇಲ್ಲಿ ರಾವಣನ ಯಶೋಭಂಗವನ್ನು ಮಾಡೋ ಥರದಲ್ಲಿ ವನಭಂಗವನ್ನು ಮಾಡಿದಾಗ ಒಬ್ಬ ನಿಶಾಚರ ಓಡ್ ಬಂದು ಈ ದಾಂಧಲೆಯ ವಿಷಯವನ್ನು ರಾವಣನಿಗೆ ಹೇಳ್ತಾನೆ. ರಾವಣನ ಕೋಪ ಇವಾಗ ನೆತ್ತಿಗೇರಿತ್ತು. ಒಳ್ಳೆ ಸಿಂಹದ ರೀತಿ ಕೆರಳು ಹೋಗ್ಬಿಡ್ತಾನೆ. ಹುಬ್ಬುಗಳನ್ನು ಗಂಟಿಕೊಂಡು ಸಿಂಹನಾದವನ್ನು ಮಾಡ್ತಾನೆ.
ಆ ಹನುಮನನ್ನು ಧ್ವಂಸ ಮಾಡೋದಕ್ಕೆ ನಾನೇ ಹೋಗ್ತೀನಿ ಅಂತ ರಾವಣ ಸಿಂಹಾಸನದ ಮೇಲಿಂದ ಎದ್ದಾಗ ಅವನ ಮಗ ಆಗಿರುವಂತಹ ಇಂದಗಿ ಅವನನ್ನು ತಡಿತಾನೆ. ಯಾಕಂದರೆ ಏಕಾಂಗಿಯಾದವನ ಮೇಲೆ ದಶಾನನ ದಾಳಿ ಮಾಡಿದ್ರೆ ಲೋಕಾಪವಾದಕ್ಕೆ ಗುರಿಯಾಗುವುದಿಲ್ಲವೇ? ಹಾಗಾಗಿ ನೀವು ಹೋಗುವ ಅವಶ್ಯಕತೆಯೇ ಇಲ್ಲ. ನನ್ನ ದಾಳಿಗೆ ಪವನಸುತನು ಅಂಜಿದರೆ ಅವನನ್ನು ನಿಮ್ಮ ಪಾದಕ್ಕೆ ಬೀಳಿಸುತ್ತೇನೆ, ಇಲ್ಲದಿದ್ದರೆ ಕೊಲ್ಲುತ್ತೇನೆ, ನನಗೆ ಅಪ್ಪಣೆ ಕೊಡಿ ಅಂತ ತಂದೆಯಿಂದ ಅನುಮತಿಯನ್ನು ಪಡ್ಕೊಂಡು ರಥದ ಮೇಲೆ ಕೂತ್ಕೊಂಡು ಆಂಜನೇಯ ಇರುವಂಥ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಆಲ್ರೆಡಿ ಆಂಜನೇಯ ಎಲ್ಲ ಲಂಕಾಪುರವನ್ನು ಧ್ವಂಸ ಮಾಡಿ ನಾಯಕರನ್ನೆಲ್ಲ ಸಾಯಿಸಾಕ್ಬಿಟ್ಟಿದ್ದ. ಈಗ ಇಂದಿಗೆ ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಈಗ ಹನುಮ ಏನು ಮಾಡ್ತಾನೆ? ಇಂದಿಗೆಯನ್ನು ಸಾಯಿಸ್ಬಿಡ್ತಾನ ಅಂತ ಅಂದರೆ ಇಲ್ಲ. ಯಾಕಂದರೆ ಶ್ರೀರಾಮ ಹೇಳಿದ್ದು ಕಾಲಿನ ಶೌರ್ಯ ಪ್ರದರ್ಶನ ಮಾಡೋದಕ್ಕೆ ಹೇಳಿಲ್ಲ, ಬದಲಾಗಿ ಸೀತೆಯ ವಿಚಾರವನ್ನು ತಿಳ್ಕೊಂಬ ಅಂತ ಅಲ್ವಾ, ಅದು ಅವನಿಗೆ ನೆನಪಾಗುತ್ತಲ್ವಾ. ಸರಿ, ಇಂದಗಿಗೆ ಇವಾಗ ಶರಣಾಗ್ಬಿಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಸೆರೆ ಸಿಗ್ತಾನೆ. ಯಾರು? ಹನುಮಂತ ಇಂದಗಿಗೆ ಸೆರೆ ಸಿಗ್ತಾನೆ. ಸೆರೆ ಸಿಕ್ಕಾದ್ಮೇಲೆ ನಾನು ರಾಯಭಾರಿಯಾಗಿ ಬಂದಿದ್ದೀನಲ್ವಾ, ಮಾತುಕತೆಯಾಗಿ ವಾಪಸ್ ಕಳಿಸ್ತಾರೆ. ವಾಪಸ್ ಹೋಗಬೇಕಾದ್ರೆ ಲಂಕೆಯನ್ನು ಸುಟ್ಟು ರಾವಣನ ಮನಸ್ಸಲ್ಲಿ ಭಯವನ್ನು ಉಂಟು ಮಾಡಬೇಕು ಅಂತ ಹನುಮ ಯೋಚನೆ ಮಾಡಿಕೊಂಡು ಸೆರೆ ಸಿಕ್ಕಿರೋಂಥ ರೀತಿಯಲ್ಲಿ ನಟಿಸ್ತಾನೆ. ಇಂದಾಗಿ ಇವಾಗ ಇವನನ್ನು ನಾನೇ ಹಿಡಿದಿದ್ದೀನಿ ಅಂತ ಅತ್ಯಂತ ವೀರಾವೇಶದಲ್ಲಿ ಅವನನ್ನು ಸೆರೆ ಹಿಡಿದು ರಾವಣನ ಬಳಿಗೆ ಕರ್ಕೊಂಬಂದು ನಿಲ್ಲಿಸ್ತಾನೆ. ಆ ರಾಜಸಭೆಯಲ್ಲಿ ಇಂದಾಗಿ ಇವಾಗ ತಂದೆ ರಾವಣನ ಹತ್ರ ಮಾತಾಡ್ತಾನೆ. ತಂದೆಯೇ, ನಮ್ಮ ವಿದ್ಯಾ ನಿರ್ಮಿತವಾದ ವಜ್ರ ಪ್ರಾಕಾರವನ್ನು ಒಡೆದು ವಜ್ರಮುಖನನ್ನು ಕೊಂದು ಸೀತಾದೇವಿಯ ಸಮೀಪಕ್ಕೆ ಬಂದು ವನವನ್ನೆಲ್ಲ ಕಿತ್ತು ಅದನ್ನು ತಡೆಯ ಬಂದಿರುವಂತಹ ಎಲ್ಲ ಕೇಚರರನ್ನು ಕೊಂದಂತಹ ಇವನಿಗೆ ಏನು ಶಿಕ್ಷೆ ಕೊಡ್ತೀರಾ? ಏನು ಮಾಡಬೇಕು ನೀವೇ ನಿರ್ಧರಿಸಿ ಅಂತ ಹೇಳ್ತಾನೆ. ನೋಡಿ, ಈಗ ಆಲ್ರೆಡಿ ರಾವಣನಿಗೆ ಹನುಮನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತಲ್ವ. ಈಗಂತೂ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಹುಬ್ಬು ಗಂಟಿಕ್ಕೊಂಡು ಅತ್ಯಂತ ಕೋಪಿಷ್ಠನಾಗಿ ಹನುಮನ ಬಳಿ ಬಂದು ಅವನ ಹತ್ರ ಮಾತಾಡ್ತಾನೆ. ನಿಮ್ಮ ವಂಶಾನುಗತವಾದ ಮಹೋನ್ನತಿಯು ಮಸಳುವಂತೆ ಅಂದರೆ ಮಸುಕಾಗುವಂತೆ ನಾನು ಮಾಡಿದ ಉಪಕಾರವನ್ನು ಮನ್ನಣೆಯನ್ನೂ ಬಗೆಯದೆ ಇಂದಿಗೆಗೆ ಸಮಾನನೆಂಬ ಭಾವನೆಯಿಂದ ರಕ್ಷಿಸಿದ್ದನ್ನು ಮರೆತು ನಾಚಿಕೆ ಬಿಟ್ಟು ಕೇಚರನಾದ ನೀನು ಈ ಬಗೆಯಲ್ಲಿ ಹುಲು ಮಾನವರಿಗೆ ಚಲನಾಗುವುದೇ? ಉಪಕಾರವನ್ನು ಮಾಡಿದವನಿಗೆ ನೀನು ಅಪಕಾರವನ್ನೇ ಗೈದೆ, ಶತ್ರುಗಳ ಜೊತೆ ಸೇರಿದೆ, ನಿನಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಹೀಗಂತ ರಾವಣ ಅತ್ಯಂತ ಕೋಪಿತನಾಗಿ ನುಡಿತಾನೆ. ನೋಡಿ, ಇವನ ಮಾತನ್ನು ಅಲ್ಲಿದ್ದಂತಹ ಮಿಕ್ಕ ದಾನವರು ಹಾಗೆ ಈ ಸ್ವಾಮಿ ದ್ರೋಹ ಮಾಡಿಬಿಟ್ನಲ್ವ ಹನುಮಂತ, ಹಾಗಾಗಿ ಅವನನ್ನು ಖಂಡಿಸಿ ಮಾತಾಡ್ತಾರೆ. ಪರಬಲವನ್ನು ಸೇರಿಕೊಂಡಂತಹ ದೋಷಕ್ಕೆ ನೀನು ಒಳಗಾಗ್ತೀಯ ಅಂತ ಅವನನ್ನು ದೂಷಿಸಿ ಮಾತಾಡ್ತಾರೆ. ಯಾರನ್ನ? ಹನುಮಂತನನ್ನು. ಆದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ತಪ್ಪು ಮಾಡ್ತಾ ಇರೋದು ರಾವಣ ಅಂತ. ಸುಮ್ಮನೆ ಹನುಮಂತನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ. ಈಗ ಹನುಮಂತ ಮಾತಾಡ್ತಾ ನೋಡಿ, ತೋಯದ ವಾಹನನ ವಂಶಕ್ಕೆ ಅಪಕೀರ್ತಿ ಬರುವಂತೆ ಕೆಟ್ಟ ಹೆಸರು ಮುತ್ತಿಕೊಳ್ಳುವ ಹಾಗೆ ಪರಸ್ತ್ರೀಯನ್ನು ಹೊತ್ತು ತಂದ ಅನ್ಯಾಯದ ಬಗ್ಗೆ ಮೊದಲು ಆಲೋಚಿಸಿರಿ. ದಶಮುಖನು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡರೂ ಅದನ್ನು ಗಮನಿಸದೆ ತಡೆಯದೆ ಪ್ರೋತ್ಸಾಹವಿತ್ತ ನೀವು ಪಾಪಿಗಳು ತಾನೆ. ರಣಾಂಗಣದಲ್ಲಿ ಸೌಮಿತ್ರಿಯ ಕೈಯಿಂದ ರಾವಣನು ಸಾಯಬೇಕೆಂಬ ವಿಧಿಬರಹವನ್ನು ಯಾರು ತಾನೇ ಅಳಿಸಲು ಸಾಧ್ಯ? ಈ ಥರ ನಾನಾ ವಿಧವಾಗಿ ಅವ್ರು ಮಾಡಿರುವಂಥ ತಪ್ಪುಗಳನ್ನು ಎತ್ತಿ ತೋರಿಸ್ತಾನೆ ಹನುಮಂತ. ಈಗಂತೂ ರಾವಣನಿಗೆ ಕೋಪ ನೆತ್ತಿಗೇರ್ಬಿಟ್ಟಿದೆ. ಈಗ ಏನು ಮಾಡ್ತಾನೆ? ಹನುಮಂತನನ್ನು ರಾಮದೂತ ಅಂತ ಡಂಗುರ ಹೊಡೆಸಿ ಚೆನ್ನಾಗಿ ಅವಮಾನ ಮಾಡಿ ಇಲ್ಲಿಂದ ಹೊರಗಡೆ ದಬ್ಬಿ ಅಂತ ಆಜ್ಞೆ ಮಾಡಿಬಿಡ್ತಾನೆ. ಏನು ರಾವಣನ ಮಾತು ಕೇಳ್ಕೊಂಡು ಹನುಮಂತ ಏನು ಸುಮ್ಮನೆ ಇರ್ತಾನ? ಇಲ್ಲ, ಅವನಷ್ಟೇ ಭುಜಬಲ ಪರಾಕ್ರಮಿ. ಅವನಿಗೂ ಒಂದು ಕೈ ಹೆಚ್ಚೆ ಅನ್ನೋಷ್ಟು ಭುಜಬಲವನ್ನು ಹೊಂದಿದ್ದವನು. ಇವನು ಕೂಡ ಕೋಪತಾಪಕ್ಕೆ ಒಳಗಾಗ್ತಾನೆ. ಪಾತಾಳದಿಂದ ಉರಿಯುಂಡೆಗಳೇ ಹೊಮ್ಮಿದವೋ ಅನ್ನೋ ರೀತಿಯಲ್ಲಿ ಕಣ್ಣುಗಳಲ್ಲಿ ಕೆಂಡವನ್ನು ಕಾರ್ಕೊಂಡು ಯಾರು ಇವನ ವಿರುದ್ಧ ಮಾತಾಡಿ ಅವನಿಗೆ ಹೊಡೆಯೋದಕ್ಕೆ ಅಂತ ಬಂದಿದ್ರಲ್ವ ಅವ್ರನ್ನೆಲ್ಲ ಸಾಯಿಸಾಕ್ಬಿಡ್ತಾನೆ, ಕೊಂದಾಕ್ಬಿಡ್ತಾನೆ. ಕೆಲವರನ್ನ ಎತ್ತಿ ದೂರಕ್ಕೆ ಬಿಸಾಡಿದ್ರೆ ಮತ್ತೆ ಕೆಲವರನ್ನ ಬೆನ್ನೆಲುಬು ಮುರಿಯೋ ರೀತಿಯಲ್ಲಿ ಒದಿತಾನೆ. ಹಲವರನ್ನ ಬೀಳುವಂತೆ ಹೊಡಿತಾನೆ, ಅಂದರೆ ನೆಲವನ್ನು ಗುದಿತಾನೆ. ಮತ್ತಷ್ಟು ಜನರ ಕೈಕಾಲುಗಳನ್ನು ಹಿಡಿದು ಮೇಲೆತ್ತಿ ನೆಲಕ್ಕೆ ಅಪ್ಪಳಿಸಿ ಹೊಡಿತಾನೆ. ಈ ಥರ ಆ ರಾಜಸಭೆಯಲ್ಲಿ ಆ ಲಂಕಾಪುರಿಯಲ್ಲಿ ದಾಂಧಲೆಯನ್ನೇ ಸೃಷ್ಟಿ ಮಾಡಿಬಿಡ್ತಾನೆ. ಸಿಡಿಲಿನ ಹಾಗೆ ಸಿಂಹಲಂಘನದಿಂದ ಅಂಬರಕ್ಕೆ ನೆಗಿತಾನೆ. ದಹನ ವಿದ್ಯೆಯಿಂದ ಮನೆ ಮನೆಗೂ ಉರಿಯ ಜ್ವಾಲೆಗಳನ್ನು ಹಬ್ಬೋ ಹಾಗೆ ಇಡೀ ಲಂಕಾನಗರವನ್ನು ಸುಟ್ಟು ರಾವಣನ ಮನಸ್ಸೇ ಉರಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಡ್ತಾನೆ. ಇಲ್ಲಿ ಲಂಕೆ ಹತ್ತಿ ಉರಿತಾ ಇರೋದು ಯಾವ ಥರ ಕಾಣ್ತಿದೆ ಅಂತಂದರೆ ವಿನಾಶ ಹೇತುಗಳಾಗಿರುವಂತಹ ಧೂಮಕೇತುಗಳೇ ನೆಗೆದು ಈ ಲಂಕೆಯಲ್ಲಿ ಬಿದೋಗ್ಬಿಟ್ಟಿದ್ದಾವೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತಂತೆ. ನಾಗಚಂದ್ರ ಕವಿ ಈ ಭಾಗವನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಲಂಕಾ ದಹನ ಯಾವ ರೀತಿ ಆಗ್ತಾ ಇದೆ ಅಂತ ವರ್ಣರಂಜಿತವಾಗಿ ವರ್ಣಿಸಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ತುಂಬಾ ಇಷ್ಟ ಆಯಿತು ನನಗೆ. ತನ್ನ ಮಗನು ತನ್ನ ಗೆಳೆಯನಾದ ಅಗ್ನಿಗೆ ಒಳ್ಳೆಯ ಅತಿಥಿ ಸತ್ಕಾರವನ್ನು ಮಾಡುತ್ತಿದ್ದಾನೆಂಬ ತೃಪ್ತಿಯಿಂದ ವಾಯು ಅನುಕೂಲಕರವಾಗಿ ಬೀಸ್ತಂತೆ. ನೋಡಿ, ಅವನು ಪವನಸುತ ಆಂಜನೇಯ ಇಡೀ ಲಂಕೆಗೆ ಬೆಂಕಿಯನ್ನು ಹತ್ತಿಸಿದ್ದಾನೆ. ಬೆಂಕಿ ಉರಿಬೇಕು ಅಂತಂದರೆ ಅಲ್ಲಿ ಗಾಳಿನೂ ಬೇಕಲ್ವಾ? ಆ ಗಾಳಿ ಬೆಂಕಿ ಉರಿಯೋದಕ್ಕೆ ಅನುವು ಮಾಡಿಕೊಡ್ತಾ ಇದೆ. ತುಂಬ ಚೆನ್ನಾಗಿ ಗಾಳಿನೂ ಬೀಸ್ತಾ ಇದೆ, ಬೆಂಕಿ ದಗದಗ ಅಂತ ಉರಿಯೋದಕ್ಕೆ ಚೆನ್ನಾಗಿದೆ ಅಲ್ವಾ? ಈ ಬೆಂಕಿಯ ಕೆನ್ನಾಲಿಗೆಯಿಂದ ತಪ್ಪಿಸ್ಕೊಂಡ್ಬಂದಿರುವಂತಹ ಊರಿನ ಕೆಲ ಜನರು ತಮ್ಮೊಳಗೆ ಈ ಥರ ಮಾತಾಡ್ಕೊತಾರೆ.
ಸೀತೆಗೆ ಆಸೆಪಟ್ಟಂತಹ ಸುಕೃತ ಕ್ಷಯದಿಂದಾಗಿ ದಶನನ್ನು ಅಗ್ನಿಯ ಕೋಪಗೊಳಗಾಗುವುದರಲ್ಲಿ ಅಚ್ಚರಿಯೇನಿಲ್ಲ. ಅಲ್ಲದೆ ಮಾನವ ದೂತನೊಬ್ಬನು ಸಮುದ್ರವನ್ನು ದಾಟಿ ಬರುವುದೆಂದರೇನು? ಅವನೊಬ್ಬನೇ ಈ ರಕ್ಕಸ ಸೈನ್ಯವನ್ನೆಲ್ಲ ಬಡಿದಿಕ್ಕುವುದೆಂದರೇನು? ಲಂಕೆಯನ್ನು ನಂದನವನವನ್ನು ನಾಶ ಮಾಡುವುದೆಂದರೇನು? ಇದೆಲ್ಲ ರಾವಣ ರಾಜನ ದೌರ್ಭಾಗ್ಯದ ಸಂಕಟವೇ ಸರಿ. ಈ ಥರ ಕೆಲವೊಂದಷ್ಟು ಜನ ಮಾತಾಡ್ಕೊತಾ ಇದ್ದರೆ ಅದರಲ್ಲಿ ಮತ್ತೊಂದಷ್ಟು ಜನ ಲಂಕಾಧಿಪತಿಗೆ ಎದುರಾಗಿ ನಿಂತ್ಕೊಂಡಿರೋರು ಯಾರಾದರೂ ಇದ್ದಾರಾ? ರಾವಣನಿಗೆ ಆ ಅಣುವನು ಸಮಾನನೇ? ಆದರೆ ಆ ಮಹಾಸತಿಯಾದ ಸೀತೆಯ ಶೋಕಾನಲದಿಂದ ಲಂಕೆಯೇ ಬೇಯುವ ಹಾಗಾಯಿತು. ಈ ಥರನೂ ಕೆಲವೊಬ್ಬರು ಮಾತಾಡ್ಕೊತಾರೆ. ಲಂಕೆಯನ್ನೆಲ್ಲ ಉರಿಸಿದ ಹನುಮ ಗಗನತಳಕ್ಕೆ ನೆಗೆದು ತನ್ನ ಸೇನೆಯನ್ನು ಕೂಡಿಕೊಂಡು ಕಿಷ್ಕಿಂಧಾಪುರಾಭಿಮುಖವಾಗಿ ಪ್ರಯಾಣವನ್ನು ಬೆಳೆಸ್ತಾನೆ. ಶ್ರೀರಾಮನ ಮನೋರಥ ಸಿದ್ಧಿಯಂತೆ ಕಿಷ್ಕಿಂಧೆಗೆ ಬಂದು ಹನುಮಂತ ಇಳಿದು ಸಭಾಭವನಕ್ಕೆ ಬರ್ತಾನೆ. ಅಂದರೆ ರಾಮಲಕ್ಷ್ಮಣರಿರುವಂಥ ಜಾಗಕ್ಕೆ ಬರ್ತಾನೆ. ಅವನ ಅರಳಿದಂತಹ ಮುಖ, ಬರುವಿಕೆಯ ಗತ್ತು ಇವುಗಳನ್ನು ಗಮನಿಸಿದಂತಹ ರಾಮನಿಗೆ ಕಾರ್ಯಸಿದ್ಧಿ ಆಗಿದೆ ಅನ್ನೋ ಸೂಚನೆಗಳು ಗೊತ್ತಾಗುತ್ತೆ. ಈಗ ಹನುಮಂತ ಅತ್ಯಂತ ಪ್ರೀತಿಯಿಂದ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲೇ ಮಣಿಮಯ ಆಸನದಲ್ಲಿ ಕೂತ್ಕೊಂಡು ಸೀತೆ ಕೊಟ್ಟಿರುವಂಥ ಚೂಡಾಮಣಿಯನ್ನು ರಾಮನಿಗೆ ಕೊಡ್ತಾನೆ. ಸೀತೆಯ ಚೂಡಾಮಣಿಯನ್ನು ಕಂಡಂತಹ ರಾಮನಿಗೆ ಆಕೆಯನ್ನೇ ಕಂಡಷ್ಟು ತೃಪ್ತಿಯಾಗುತ್ತೆ, ಮನಃಖುಷಿಯಾಗುತ್ತೆ. ರಾಮನ ಕಣ್ಣಲ್ಲಿ ಆನಂದ ಜಲ ಹೊಮ್ಮುತ್ತೆ. ಅದರ ಸ್ಪರ್ಶದಿಂದ ಸೀತೆಯನ್ನೇ ಅಪ್ಪಿಕೊಂಡಂತೆ ಅವನ ಮನಸ್ಸು ರೋಮಾಂಚನಕ್ಕೊಳಗಾಗುತ್ತೆ. ಮಳೆಗಾಲವನ್ನು ಎದುರು ನೋಡುವ ಜಾತಕ ಪಕ್ಷಿಯಂತೆ ಸೀತಾಮಾತೆಯು ರಾಮನ ಆಗಮನಕ್ಕಾಗಿ ಜೀವವಿಡಿದು ತುದಿಗಾಲಲ್ಲಿ ನಿಂತಿರುವಂತಹ ಪರಿಯನ್ನು ಹನುಮ ವರ್ಣಿಸ್ತಾನೆ. ದೇವ, ಪತಿವ್ರತಾ ಗುಣಕ್ಕಿಂತಲೂ ಅಗ್ಗಳವಾದುದು ಯಾವುದಿದೆ? ಆ ರಾವಣ ಕೊಡುವಂಥ ಉಪಸರ್ಗಗಳನ್ನು ಕೇವಲ ರಾಮ ಭಕ್ತಿಯಿಂದಲೇ ನೀಗಿಸ್ಕೊಬೋದು ಅಂತ ಹನುಮಂತ ಅತ್ಯಂತ ಪ್ರೀತಿಪೂರ್ವಕವಾಗಿ ಹೇಳ್ತಾನೆ. ಈಗ ಇವನು ಸೀತೆನೇ ನೋಡ್ಕೊಂಡು ಬಂದಿದ್ದಾನೆ ಅನ್ನೋದಕ್ಕೆ ಕೆಲವೊಂದು ಕುರುಹು ಹೇಳಬೇಕಲ್ವಾ? ಚೂಡಾಮಣಿನ ಸೀತೆಯಿಂದ ಯಾರು ಬೇಕಾದರೂ ಕಿತ್ಕೊಂಡು ನಾನೇ ಸೀತೆ ಅಂತ ಹೇಳ್ಬೋದಾಗಿತ್ತು. ಅದಕ್ಕೆ ಕೆಲವೊಂದು ಕುರುಹುಗಳನ್ನು ಕೂಡ ಇವಾಗ ಹನುಮಂತ ರಾಮನ ಮುಂದೆ ಹೇಳ್ತಾನೆ. ಒಮ್ಮೆ ನೀವು ನದಿ ತೀರದಲ್ಲಿ ಮುನಿ ಬೃಂದಾಕರರಾದ ಚಾರಣಯುಗಕ್ಕೆ ಆಹಾರದಾನ ಮಾಡಿದಾಗ ಹದ್ದಿನ ಜನ್ಮವನ್ನು ತಾಳಿದ್ದ ದಂಡಕನು ಆ ಯೋಗಿಗಳ ದರ್ಶನದಿಂದ ಜಾತಿಸ್ಮರನಾದ. ವಿಸ್ಮಯಕರ ಘಟನೆ ನಡೆದದ್ದನ್ನು ನೆನೆಸಿಕೊಂಡು ಜಾನಕಿ ಅದನ್ನು ಕುರುಹಾಗಿ ಹೇಳಲು ನನಗೆ ತಿಳಿಸಿದ್ದಾರೆ ಅಂತ ಹೇಳ್ತಾನೆ. ಆಗ ರಾಮನಿಗೆ ತುಂಬಾ ಖುಷಿಯಾಗುತ್ತೆ. ಹೌದು, ನೀನು ಸೀತೆಯನ್ನೇ ನೋಡ್ಕೊಂಡು ಬಂದಿದ್ಯಾ ಅಂತ. ಮತ್ತು ಈಗ ಹನುಮಂತನ ಜೊತೆ ಪೃತಂಬತಿನೂ ಕೂಡ ಹೋಗಿದ್ದ ಅಲ್ವಾ? ಅವನು ಹನುಮಂತ ಏನೇನೆಲ್ಲ ಮಾಡ್ದ ಅಂತ ವಿವರಿಸ್ತಾನೆ ನೋಡಿ. ರಾಮನ ಅಪ್ಪಣೆಯಂತೆ ಮನೋವೇಗದಿಂದ ಲಂಕೆಯನ್ನು ಸೇರಿದ ಹನುಮನು ವಜ್ರಮುಖನನ್ನು ಕೊಂದ, ವನವನ್ನು ಧ್ವಂಸ ಮಾಡಿದ, ಲಂಕೆಯನ್ನು ಸುಟ್ಟ. ಆದರೆ ರಾಘವನ ಅಪ್ಪಣೆ ಇರದಿದ್ದುದರಿಂದ ರಾವಣನನ್ನು ಕೊಂದು ದೇವಿಯನ್ನು ಕರೆತರಲಾಗಲಿಲ್ಲ. ನಾನು ಸಹ ಕೈ ಮುಗಿದು ಬೇಡಿಕೊಂಡರೂ ದಾಶರಥಿ ಅದನ್ನು ನಿರಾಕರಿಸಿದ ಅಂತ ಪೃತಂಬತಿ ಆ ತುಂಬಿದ ಸಭೆಯಲ್ಲಿ ರಾಮ ಲಕ್ಷ್ಮಣರಿಗೆ ವಿವರಿಸ್ತಾ ಇದ್ದಾನೆ. ಈತ ಹೇಳಿರೋಂಥ ಮಾತುಗಳನ್ನು ಕೇಳಿಸ್ಕೊಂಡಂತಹ ಸುಗ್ರೀವಾದಿಗಳು ಪೃತಂಬತಿ ಹೇಳಿರೋಂಥ ವಿಷಯ ಯಾವುದೂ ಸುಳ್ಳಾಗಿರ್ಲಿಕ್ಕಿಲ್ಲ, ಯಾಕಂದರೆ ಅಷ್ಟೊಂದು ಭುಜಬಲ ಪರಾಕ್ರಮಿ ಹನುಮ ಆಗಿದ್ದಾನೆ ಅಂತ ಅವ್ರು ನಂಬ್ತಾರೆ. ಈಗ ಹನುಮಂತ ಶ್ರೀರಾಮನಿಗೆ ಕೈ ಮುಗಿದು ಅವ್ರ ಹತ್ರ ಮಾತಾಡ್ತಾರೆ. ನಾನು ನಿಮ್ಮ ಸುದ್ದಿಯನ್ನು ತಿಳಿಸುವವರೆಗೂ ದೇವಿಯು ನಿರಾಶೆಯಿಂದ ಅನ್ನತ್ಯಾಗ ಮಾಡಿದ್ದಳು. ಅಸುರನ ಕೃತಿಯಿಂದಾಗಿ ಆಕೆಯು ಪ್ರಾಣತ್ಯಾಗವನ್ನು ಮಾಡುವ ನಿರ್ಧಾರ ಮಾಡಿದ್ದಳು. ಪ್ರಭು, ಇನ್ನಾದರೂ ಆ ಅಸುರೇಂದ್ರನನ್ನು ಕೊಲ್ಲುವುದಕ್ಕೆ ನಾವು ತಡ ಮಾಡಬಾರದು ಅಂತ ಹನುಮಂತ ಹೇಳ್ತಾನೆ. ಹನುಮಂತನ ಮಾತು ನಿಜ ಅನಿಸುತ್ತೆ. ಸದ್ಯದಲ್ಲೇ ಯುದ್ಧಕ್ಕೆ ಹೊರಡೋಣ ಅಂತ ಎಲ್ಲರೂ ಮಾತಾಡ್ಕೊತಾರೆ. ಈಗ ಸುಗ್ರೀವ ಮಾತಾಡ್ತಾನೆ. ನನ್ನ ಭಾರೀ ಸೈನ್ಯಕ್ಕೆ ಕಡಲನ್ನು ದಾಟಲು ಸಾಧ್ಯವಾಗುವಂತಹ ನಭೋಗಮನ ವಿದ್ಯೆ ಗೊತ್ತಿದೆ. ಹಾಗಾಗಿ ಸಮುದ್ರ ದಾಟಲು ಯಾವುದೇ ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಈಗ ರಾಮಲಕ್ಷ್ಮಣರು ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರಲ್ವ, ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿ ಮಾರನೇ ದಿನವೇ ರಣಕೇಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಘೋಷಣೆಯನ್ನು ಮಾಡಿಬಿಡ್ತಾರೆ. ರಾಮಲಕ್ಷ್ಮಣರೇ ಈ ಥರ ಯುದ್ಧಕ್ಕೆ ಹೋಗೋಣ ಅಂತ ಘೋಷಣೆ ಮಾಡಿದಾಗ ಎಲ್ಲರೂ ಅತ್ಯಂತ ಉತ್ಸುಕರಾಗ್ತಾರೆ. ಈಗ ಸುಗ್ರೀವ ಹೇಳ್ತಾನೆ, ನನ್ನ ಜೊತೆ ಯಾರೆಲ್ಲ ಯುದ್ಧಕ್ಕೆ ಬರ್ತೀರಾ? ಯುದ್ಧಕ್ಕೆ ಬರುವಂಥ ಗಂಡರಾರು ಅಂತ ಕೇಳಿದಾಗ ಈಗ ಸಿಂಹನಾದನು ಸಿಂಹದಂತೆ ಗರ್ಜಿಸಿ, ಮಾರುತಿಗೆ ಕಡಿಮೆ ಇಲ್ಲದ ದೋರ್ಗರ್ವವುಳ್ಳವರು ನಮ್ಮಲ್ಲಿ ಸಾವಿರಾರು ಮಂದಿ ಇದ್ದಾರೆ, ಅವರನ್ನೆದುರಿಸಲು ನಿಶಾಟರಿಗೆ ಶಕ್ಯವೇ ಅಂತ ಹೇಳ್ತಾನೆ. ಈ ಕಡೆ ವಾಲಿಯ ಮಗ ಆಗಿರುವಂಥ ಚಂದ್ರಮಾರೀಚ ಇದ್ರಲ್ವ, ಅವರು ರಾವಣನು ಮಾರುತಿಯ ಬುದ್ಧಿ ಮಾತುಗಳನ್ನು ಕೇಳದುದು, ರಾಮನ ಕರುಂಬುಗಳನ್ನು ಲೆಕ್ಕಿಸದುದು ಅವನ ಪೂರ್ವ ಸಂಚಿತ ಕರ್ಮದ ದುಷ್ಪ್ರೇರಣೆಯಿಂದ. ಅದು ಅವನನ್ನು ನೇರವಾಗಿ ನಡೆದುಕೊಳ್ಳದಂತೆ ಮಾಡುತ್ತಿದೆ. ಈ ರಣಕೇಳಿಯು ದುರ್ಮತಿಯಾದ ರಾವಣನಿಗೆ ಮಾರಣಾಂತಿಕವಾಗದಿರುವಂತೆ ಅದು ಹೇಗೆ ತಾನೇ ತಡೆಯಬಲ್ಲದು? ಯಾಕಂದರೆ ಸಕಲ ವಿದ್ಯಾಧರರಾದ ಗಗನಗತಿ, ಭೂಪತಿ, ನಾಗರಾಜ, ಅಶನಿವೇಗ, ಮಹೇಂದ್ರ, ಮೃಗೇಂದ್ರ, ಭೀಮಕುಂಡಲ, ಪ್ರಭಾಮಂಡಲ, ಪ್ರಸನ್ನಕೀರ್ತಿ, ವಜ್ರದುಷ್ಟ್ರ, ವಿದ್ಯುನ್ಮಾಲಿ, ರವಿ, ಕ್ರೂರ, ಅಂಗದ, ಶೂರ, ನಳ, ನೀಲ, ಸುಷೇಣ, ಮಂದಾರ, ಜಾಂಬವ, ಸಮೀರಣ, ಸಿಂಹನಾದ, ವರಾಹ, ವಿರಾದಿತ, ಹನುಮಂತ,
ಅವರಲ್ಲದೆ ಇತರ ವಿದ್ಯಾಬಲ ಗರ್ವಿತರಾದ ವಿದ್ಯಾಧರರೆಲ್ಲರೂ ಕೂಡ ರಾಮ ಲಕ್ಷ್ಮಣರ ಆಜ್ಞೆಗಾಗಿ ಕಾಯುತ್ತಿದ್ದಾರೆ. ಇವರಲ್ಲಿ ಒಬ್ಬೊಬ್ಬರು ಮಾರ್ಬಲವನ್ನು ಗೆಲ್ಲಲು ಸಮರ್ಥರೇ ಆಗಿದ್ದಾರೆ. ಆದ್ದರಿಂದ ತಮಗೆ ಬೇರೆ ಯೋಚನೆಗೆ ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇವಾಗ ಎಲ್ಲರೂ ಒಟ್ಟಾಗಿ ವಿಜಯ ಪ್ರಯಾಣಕ್ಕೆ ಹೋಗೋದಕ್ಕೆ ನಿಶ್ಚಯ ಮಾಡ್ಕೊತಾರೆ ಮಾರನೇ ದಿನ. ಇಲ್ಲಿಗೆ ಲಂಕಾ ದಹನ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ 12ನೇ ಅಧ್ಯಾಯ ಆಗಿರುವಂತಹ ಲಂಕಾ ದಿಗ್ವಿಜಯ ಯಾತ್ರೆ ಇದರ ಕಥಾಭಾಗವನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.